मनोबुद्धि अहंकार चित्तानि न च श्रोत्रजिह्वे न च घ्राणनेत्रे न च व्योमभूमि न तेजो न वायु चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायु न वा सप्तधातु न वा ಪಂಚಕೋಶ. ಎಲ್ಲರಿಗೂ ನಮಸ್ಕಾರ. ನಾನು ರೀಮಾ. ವರ್ಲ್ಡ್ ಕುಂದಾಪುರಿನ ಸಮಸ್ತ ವೀಕ್ಷಕ ಬಾಂಧವರಿಗೂ ಕೂಡ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕುಂದಾಪುರ ತಾಲೂಕಿನ ಗುಜಾಡಿ ಗ್ರಾಮದ ಕೊಡಪಾಡಿಯಲ್ಲಿರುವಂತಹ ಗುಹೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದ ಸ್ಪಷ್ಟ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕಾಗಿ ದೇವಸ್ಥಾನದ ಕಾರ್ಯದರ್ಶಿ ಆಗಿರುವಂತಹ ಭಾಸ್ಕರ್ ಗಾಣಿಗ ಹಾಗೂ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ರಾಮಚಂದ್ರ ಮಯ್ಯ ಇವರಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಭಾಸ್ಕರ್ ಗಾಣಿಗ. ರಾಮಚಂದ್ರ. ನೀವು ಇಲ್ಲಿನ ಮುಖ್ಯ ಅಧ್ಯಕ್ಷರು. ನಾನು ಕಾರ್ಯದರ್ಶಿ. ನೀವು ಮೂಲತಃ ಇಲ್ಲಿನವರೇ? ಊರಿನವರೇ. ಈ ಒಂದು ದೇವಸ್ಥಾನದ ವಿಚಾರಗಳನ್ನ ತಿಳಿಸ್ಕೊಡ್ಬೋದಾ? ಕೆಲವೊಂದು ವಿಚಾರಗಳನ್ನ, ನಮ್ಗೆ ಕೆಲವೊಂದು ಪ್ರಶ್ನೆಗಳಿವೆ, ಅವುಗಳನ್ನ ನಾವು ಕೇಳ್ತೀವಿ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವೇ ಸುಮ್ನೆ ಹೇಳಕ್ಕಾಗಲ್ಲ, ಸ್ಪಷ್ಟವಾದ ಮಾಹಿತಿ ಬೇಕಾಗಿರೋ ಕಾರಣಕ್ಕಾಗಿ ನಿಮ್ ಜೊತೆ ನಾವು ಕೇಳ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ, ದೇವಸ್ಥಾನದ ಹಿನ್ನೆಲೆ ಏನು ಮತ್ತು ಇದ್ರ ಮೂಲ ಯಾರಿಂದಲ್ಲ ಆಯ್ತು, ಯಾವ ರೀತಿ? ಮುಖ್ಯವಾಗಿ ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂಥ ಒಂದು ಗುಹಾಂತರ ದೇವಾಲಯ. ಈ ದೇವಸ್ಥಾನ ಹಿನ್ನೆಲೆ ಇಷ್ಟೇ. ಮೊನ್ನೆ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಕೇರಳದ ನಾರಾಯಣ ನಂಬೂದಿರನ್ನು ಕರ್ಕೊಂಡು ಬಂದು ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಬಂದಂಥ ವಿಮರ್ಶೆಯಲ್ಲಿ ಬಂದಂಥ ಅಂಶಗಳಂತ ಹೇಳಿದರೆ, ಈ ದೇವಸ್ಥಾನಕ್ಕೆ 5,000 ವರ್ಷಗಳ ಹಿಂದಿನ ಇತಿಹಾಸ ಕಂಡು ಬಂದಿತ್ತು. ಯಾಕಂತ ಹೇಳಿದರೆ ಇದು ಕಾಡು ಪ್ರದೇಶವಾದ ಕಾರಣ ಇಲ್ಲಿ ಗುಹೆ ಇತ್ತು. ಒಂದು ಮಹಿಳೆ ಯಾವುದೋ ಒಂದು ಕಾರಣಕ್ಕೆ ಬಂದಾಗ ಇಲ್ಲಿ ಆ ಗುಹೆಯಿಂದ ಬರತಕ್ಕಂಥ ಬೆಳಕನ್ನು ಕಂಡು ಮೊದಲ ಬಾರಿಗೆ ಆಕೆ ದೇವರ ಸಾನ್ನಿಧ್ಯವನ್ನು ಗುರುತಿಸಿದಳು ಎಂಬುದಾಗಿ ಆ ಪ್ರಶ್ನೆಯಲ್ಲಿ ಬಂದಂಥ ವಿಚಾರ. ಆ ಗುಹಾಂತರ ದೇವಾಲಯವಾಗಿದೆ. ಈ ಗುಹೆಯಲ್ಲಿ ಒಂದು ಕಲ್ಪನೆ ಉಂಟು. ಇಲ್ಲಿಂದ ಕಾಶಿಗೆ ಹೋಗ್ತಾರೆ, ಈಗೆಲ್ಲ ಮುಚ್ಕೊಂಡು ಬಿಟ್ಟಿದೆ ಬಿಡಿ. ಕಾಶಿಗೆ ಹೋಗ್ತಾರೆ. ಕಾಶಿಯ ವಿಶ್ವನಾಥನ ಸಾನ್ನಿಧ್ಯಕ್ಕೆ ಇದಕ್ಕೂ ಸಂಬಂಧ ಇದೆ. ಮತ್ತು ಅಷ್ಟಮಂಗಲದಲ್ಲಿ ಬಂದ ಪ್ರಶ್ನೆ ಅಂದರೆ, ಭರತ ಖಂಡದ 108 ಶಿವಾಲಯಗಳಲ್ಲಿ ಶ್ರೇಷ್ಠವಾದ ಶಿವಾಲಯ ಇದು ಅಂತೇಳಿ ಈಗ ಅಷ್ಟಮಂಗಲದಲ್ಲಿ ಬಂದಂಥ ವಿಚಾರವಾಗಿದೆ. ನೀವು ಇವಾಗ ಅಷ್ಟಮಂಗಳದ ಬಗ್ಗೆ ಹೇಳಿದ್ರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಹಾಗಾಗಿ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ? ವಿಶೇಷತೆ ಅಂತ ಹೇಳಿದ್ರೆ, ಗುಹೆ ಒಳಗಡೆಯಲ್ಲಿ 3 ಜನ ಮಹರ್ಷಿಗಳು ತಪಸ್ಸನ್ನು ಮಾಡಿದರು. ವೇದವ್ಯಾಸರು, ಅಗಸ್ತ್ಯರು ಮತ್ತು ಕಣ್ವ ಮಹರ್ಷಿಗಳು ಅಂತ. ಆ 3 ಜನ ಋಷಿಗಳ ತಪಸ್ಸಿಗೆ ಮೆಚ್ಚಿದಂಥ ಶಿವನು ಗುಹೆಯಲ್ಲಿ ಸಾಕ್ಷಾತ್ ತನ್ನ ಪರಿವಾರ ಸಮೇತನಾಗಿ ಉದ್ಭವ ಲಿಂಗದಲ್ಲಿ ಕಾಣಿಸಿಕೊಂಡಿದ್ದಾನೆ. ಅಲ್ಲಿ 3 ಲಿಂಗಗಳಿವೆ. ಒಂದು ಮಧ್ಯದಲ್ಲಿ ಶಿವನ ಲಿಂಗವಾದರೆ, ಪಕ್ಕದಲ್ಲಿ ಭಗವತಿ ಅಂದರೆ ಪಾರ್ವತಿ, ಮತ್ತೊಂದು ಸ್ಕಂದ ಗುಹ. ಅದಕ್ಕೆ ಗುಹೇಶ್ವರ, ಗುಹ ಮತ್ತು ಈಶ್ವರನಿಂದ ಕೂಡಿಕೊಂಡ ಸ್ಥಳ ಅಂತ ಒಂದು ಹೇಳ್ತಾರೆ. ಕೆಲವರು ಹೇಳ್ತಾರೆ ಗುಹೆಯೊಳಗಿರೋ ಈಶ್ವರ ಅಂತ ಹೇಳ್ತಾರೆ. ಈಗ ನಮ್ಗೆ ಅರ್ಥ ಆಗಿದೆ, ಯಾಕಂದರೆ ಸ್ಕಂದನ ಸಾನ್ನಿಧ್ಯ ಇಲ್ಲಿದೆ. ಯಾಕಂತ ಹೇಳಿದರೆ ಇಲ್ಲಿ ನಾಗನಿಗೆ ಸಂಬಂಧಪಟ್ಟಂಥ ನಾಗನ ಸಾನ್ನಿಧ್ಯ ಇದು. ಯಾಕಂದರೆ ಇಲ್ಲಿ ಸ್ಕಂದ ಷಣ್ಮುಖ, ಯಾರ ಭಕ್ತರ ಏನು ಕೇಳ್ಕೊಡ್ತಾನೆ ಅದೆಲ್ಲವನ್ನ ಇಷ್ಟಾರ್ಥವನ್ನು ಪೂರೈಸಿಕೊಡ್ತಾನೆ. ಮತ್ತು ಗುಹೆ ವಿಶೇಷ ಅಂದರೆ ಗುಹಗಳ ಗುರುಪೀಠವೂ ಅಲ್ಲಿದೆ. ದಕ್ಷಿಣಾಮೂರ್ತಿ ವೇದವ್ಯಾಸರ ಗುರುಪೀಠವನ್ನು ಸಹ ಅಲ್ಲಿ ಮಾಡಲಾಗಿದೆ, ಅಲ್ಲಿದೆ, ಉದ್ಭವವಾಗಿದೆ ಅದು. ಹಾಗೆ ಕಾಲಭೈರವನ ಲಿಂಗವೂ ಸಹ ಆ ಗುಹೆಯೊಳಗೆ ನಾವು ಕಾಣ್ತೇವೆ. ಮತ್ತು ನಾಗನ ಸಾನ್ನಿಧ್ಯ ಅಂತ ಯಾಕೆ ಹೇಳಿದರೆ, ಋಷಿಮುನಿಗಳು ನಾಗನ ಸ್ವರೂಪನಾಗಿ ದಂಪತಿಗಳಾಗಿ ಬಂದು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ 2 ನಾಗಗಳು ಶಿವಲಿಂಗಕ್ಕೆ ಸುತ್ತ ಹಾಕೊಂಡು ನಾವು ಕಂಡಿದ್ದೇವೆ. ಹಾಗಾಗಿ ನಾಗನ ಸಾನ್ನಿಧ್ಯ ಅಂತ, ನಾಗನ ವಿಶೇಷವಾದಂಥ ಸಾನ್ನಿಧ್ಯ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಗುಹೆಯ ಮುಂಭಾಗ, ಗುಹೆಯ ಒಳಗಡೆ ಅರ್ಚಕರಿಗೆ ವಿನ ಬೇರೆ ಪ್ರವೇಶ ಇಲ್ಲ. ಮೊದಲೆಲ್ಲ ಶಿವರಾತ್ರಿ ಸಮಯದಲ್ಲಿ ಬಿಡ್ತಾ ಇದ್ರು, ಆದರೆ ಅದರಿಂದ ತುಂಬ ದೋಷ ಅಂತ ಬಂದಿದೆ. ಶಿವನ ಗುಹೆಯೇ ಶಿವನ ಗರ್ಭಗುಡಿಯಾದ ಕಾರಣ
ಅರ್ಚಕರು ಮಾತ್ರ ಒಳಗೆ ಹೋಗ್ತಾರೆ. ಅಲ್ಲಿಂದ ವಿಶೇಷವಾದ ಗುಹೆ ಸ್ವಲ್ಪ ಒಂದು 10-20 ಫೀಟ್ ಉಂಟಲ್ಲ, 20 ಫೀಟ್ ಉದ್ದಕ್ಕೆ ಹೋದರೆ ಗುಹೆ ಸಿಗುತ್ತೆ. ಆ ಗುಹೆಯಲ್ಲಿ 3 ಲಿಂಗಗಳಿವೆ. ತುಂಬ ಅಲ್ಲಿ ಕುಳಿತುಕೊಂಡು ಪೂಜೆ ಮಾಡುವಷ್ಟು ಜಾಗವೂ ಅಲ್ಲಿದೆ ಆಯಿತಾ. ಅಂತಹ ಒಂದು ವಿಶೇಷವಾದಂಥ ಸ್ಥಳ ಈ ಗುಹೇಶ್ವರ. ನೀವಿವಾಗ ಹೇಳಿದ ಹಾಗೇನೆ 2 ನಾಗದೇವರು ಸೇರಿ ಈಶ್ವರನ ಸುತ್ತ ಹಾಕೊಂಡಿದೆ ಅಂತ ಹೇಳಿದ್ರಿ. ಆಗ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳಿದಿರುತ್ತೆ ಆವಾಗ. ಸೊ ಜನರ ಪ್ರತಿಕ್ರಿಯೆ ಹೇಗಿತ್ತು ಅಥವಾ ಭಕ್ತಾಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು ಆ ಒಂದು ಸಂದರ್ಭದಲ್ಲಿ? ಮುಖ್ಯವಾಗಿ ಆ ವಿಡಿಯೋಗಳೆಲ್ಲ ನಮ್ಮ ವಾಟ್ಸಪ್ ಹರಿದಾಡಿತ್ತು ಆವಾಗ. ತುಂಬ ಜನ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಯಾಕಂದರೆ ಭಾಳಷ್ಟು ಜನ ಇವತ್ತು ಬರ್ತಾರೆ ಗುಹೇಶ್ವರಕ್ಕೆ. ಯಾಕಂದರೆ ಈ ಗುಹೇಶ್ವರಲ್ಲಿ ತೀರ್ಥ ಸ್ನಾನ ಮಾಡಿದರೆ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ, ಕಣ್ಣಿನ ರೋಗ, ಚರ್ಮ ರೋಗ ಗುಣ ಆಗುತ್ತೆ. ಹಾಗಾಗಿ ಇವತ್ತು ಸೋಮವಾರ ದಿನ 100 ಜನ ಭಕ್ತರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡ್ತಾರೆ. ಹಾಗೆ 1000 ಜನ. ಮತ್ತು ಇಲ್ಲಿ ವಿಶೇಷ ಅಂತ ಹೇಳಿದರೆ ಇತ್ತೀಚೆಗೆ ಬಂದಂಥ ಒಂದು ವಿಮರ್ಶೆ ಅಂತ ಪ್ರಕಾರ ಇಲ್ಲಿ ವಿದ್ಯಾರಂಭ ಪಾರ್ವತಿ ಸ್ಥಳ ಉಂಟು, ಅಲ್ಲಿ ಭಗವತಿ ಸ್ಥಳ ಇದೆ. ಹಾಗಾಗಿ ಇಲ್ಲಿ ವಿದ್ಯಾರಂಭ ಮಾಡುವುದಕ್ಕೂ ಒಂದು ಅವಕಾಶಗಳಿಲ್ಲಿದೆ. ಶ್ರೇಷ್ಠವಾದದ್ದು ವಿದ್ಯಾದಾನ ಮಾಡಿದರೆ. ಹೀಗೆ ಆ ಗುಹೆಯ ಮುಂಭಾಗದಲ್ಲಿ ನೀವು ಏನೇ ಪ್ರಾರ್ಥನೆ ಮಾಡಿಕೊಳ್ಳಿ, ಆ ಪ್ರಾರ್ಥನೆಯನ್ನು ಆ ದೇವರು ನೆರವೇರಿಸಿ ಕೊಡ್ತಾನೆ. ಇದು ಗುಹೆಯ ಒಂದು ವಿಚಾರವಾಗಿರ್ತದೆ. ಹಾಗೆ ಇದು ದೇವಾನುದೇವತೆಗಳ ಸ್ಥಳ ಎನ್ನುವುದಕ್ಕೆ ಸಾಕ್ಷಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದಾರಿಯಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಆನೆಯ ಗುರುತು ಮತ್ತು ಶಿವಪಾರ್ವತಿ ಹೆಜ್ಜೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಚೆನ್ನೆಮಣಿ ಆಡಿದ ಸ್ಥಳ ಅಂತ ಹೇಳ್ತಾರೆ. ಯಾಕಂದರೆ ಅದ್ರ ಬಗ್ಗೆ ಮೊನ್ನೆ ಅಷ್ಟಮಂಗಲಿ ಬಂದಿದೆ. ಯಾಕಂತ ಹೇಳಿದರೆ ದೇವಾನುದೇವತೆಗಳು ಪುಷ್ಪಕ ವಿಮಾನದಲ್ಲಿ ಬಂದು ಅಲ್ಲಿ ನಿಂತುಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅಂತ. ಹಾಗಾಗಿ ಈ 6.5 ಎಕರೆ ಜಾಗವೇ ಶಿವನ ದೇವಾಲಯವಾಗಿರ್ತದೆ. ಗುಹೆಯಲ್ಲಿ ಸಾಕಷ್ಟು ಪವಾಡಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಪವಾಡಗಳು ನಡೆದಿದ್ಯಾ? ಅಲ್ಲ, ಪವಾಡಗಳು ಇಲ್ಲಿ ಹೇಳಿದ್ರೆ ಬಹಳಷ್ಟು ಭಕ್ತರು ಇಲ್ಲಿ ಏನು ಅಗೋಚರವಾದ ನಡೀತಾ ಉಂಟು. ಈಗ ನಿಮ್ಗೆ ಯಾವ್ದಾದ್ರು ರೀತಿ ತುಂಬಾ, ಯಾಕಂದ್ರೆ ಇಲ್ಲಿ ಏನೂ ಇರ್ಲಿಲ್ಲ ಆ ಸ್ಥಳದಲ್ಲಿ. ಇಲ್ಲೆಲ್ಲ ತುಂಬಾ ಕಾಡು ಪ್ರದೇಶವಾಗಿತ್ತು. ನಾವೆಲ್ಲ ಒಂದು 5 ಜನ 10 ಜನ ಕಮಿಟಿಯವರು ಸೇರಿಕೊಂಡು ದೇವರ ಅಭಿವೃದ್ಧಿ, ದೇವಸ್ಥಾನದ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದೆವು. ದೇವರೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಎಲ್ಲ ಅನುಕೂಲ ಮಾಡಿ ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ವ್ಯವಹರಿಸಿದ್ದೇವೆ. ಈಗ ಅಷ್ಟಮಂಗಳ ಪ್ರಶ್ನೆ ಅದರ ಪ್ರಾಯಶ್ಚಿತ್ತಕ್ಕೆ ಸಾಧಾರಣ 10-15 ಸಾವಿರ 15 ಲಕ್ಷ ರೂಪಾಯಿ ಆಯ್ತು. ಈಗ ಇದೆಲ್ಲ ಅವನು ಪವಾಡವಲ್ಲ, ಏನು ಇಲ್ಲ ಸ್ಥಳದಲ್ಲಿ. ಇವತ್ತು ಈ ಜನರೆಲ್ಲ ಬಂದು, ಭಕ್ತರೆಲ್ಲ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ದೇವ್ರ ಹತ್ರ ಬೇಡ್ಕೊಳ್ತಾರೆ ಅಂದರೆ ಅದು ಅವನ ಪವಾಡವೇ ಅಲ್ವಾ? ಅಂದರೆ ಈ ವಿಷಯ ಗೊತ್ತಿರಲಿಲ್ಲ. ಇವತ್ತು ನಿಮ್ಮ ಮಾಧ್ಯಮದವರು ಎಲ್ಲ ಮಾಧ್ಯಮದಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರು ಸಹ ಗುಹೇಶ್ವರ ದೇವಸ್ಥಾನದ ವಿಷಯ ಬರ್ತಾ ಇದೆ. ಇದೆಲ್ಲ ಅವನ ಪವಾಡವೇ ಕಾರಣ. ಇಲ್ಲಿ ನಮ್ದು ಏನಿಲ್ಲ, ಎಲ್ಲ ಅವನದ್ದು ಅಲ್ವ ಮೈರೆ? ನಾವು ಏನು ಇಲ್ಲ, ಎಲ್ಲ ಅವನ ಒಂದು ಕಿಂಚಿತ್ ಮಾತ್ರ ಇರುವಂತದ್ದು. ಸೇವಕರಾಗಿ ನೀವು ಹೇಳಿದ್ರೆ ಆವಾಗಲೇ ತುಂಬಾ ರಾಜರ ಕಾಲದಲ್ಲಿ ಆಡಳಿತದಲ್ಲಿ ಇತ್ತು ಅಂತ ಹೇಳಿ. ಯಾವ ರಾಜರ ಕಾಲದಲ್ಲಿ ಆಡಳಿತ? ವಿಜಯನಗರದ ದೊರೆಗಳ ಸಾಮಂತರು, ಕೆಳದಿಯ ನರಸನಾಯಕ ಎನ್ನುವವ ಇಲ್ಲಿಗೆ ಬಹಳಷ್ಟು ದತ್ತಿಗಳನ್ನ ಉಂಬಳಿಗಳನ್ನ ಕೊಟ್ಟಿದ್ದಾನಂತ ಗುಹೇಶ್ವರದ ಶಿವನ ಗುಹೆಯ ಭಾಗದಲ್ಲಿ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ನಮ್ಮನೆ ಓದಿಸಿದಾಗ ರಾಜರು ಇಲ್ಲಿ ಬಹಳಷ್ಟು ಉಂಬಳಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ. ಈ ಗುಹೇಶ್ವರ ದೇವಸ್ಥಾನಕ್ಕೆ 4 ಗ್ರಾಮಗಳು ಒಳಪಡ್ತದೆ. 2 ಮಂಡಲ ಅಂತ ಹೇಳ್ತಾರೆ. ಗುಜ್ಜಾಡಿ, ಹೊಸಾಡು, ತ್ರಾಶಿ ಸೇರಿ 1 ಮಂಡಲ ಆದರೆ ಗುಂಗೊಳ್ಳಿ 1 ಮಂಡಲ. 4 ಗ್ರಾಮದ ಈ ಭೂಮಿಗಳು ಗುಹೇಶ್ವರನ ಭೂಮಿಗಳೇ. ಗುಹೇಶ್ವರನ ಭೂಮಿಗೆ ಸಂಬಂಧಪಟ್ಟದ್ದು. ಅವನ ಉಂಬಳಿ ಜಾಗವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಮತ್ತು ಅಷ್ಟಮಗಳಲ್ಲಿ ಬಂದ ವಿಚಾರ ಅಂತ ಹೇಳಿದ್ರೆ, ಚನ್ನಭೈರಾದೇವಿ ಅನ್ನತಕ್ಕಂಥ ಅವಳು ಕಾಳುಮೆಣಸಿನ ರಾಣಿ ಅಂತ ಕರೀತಾರೆ. ಅವಳದ್ದು ರಾಜಧಾನಿ ಜೇರುಸೊಪ್ಪೆ ರಾಜಧಾನಿ ಆಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಕೋಟೆ ಬಾಗಿಲು ಅಂತೇಳಿ ಅಲ್ಲಿಯವರೆಗೆ ಅವಳು ರಾಜ್ಯ ಇತ್ತು. ಈ ದೇವಸ್ಥಾನಕ್ಕೆ ಬಹಳಷ್ಟು ಉಂಬಳಿಯನ್ನು ಕೊಟ್ಟಿದ್ದಾಳೆ ಅಂಥೇಳಿ ಆ ಶಾಸನದಲ್ಲಿ ಮತ್ತು ಪ್ರಶ್ನೆಯಲ್ಲಿ ಬಂದಿರ್ತದೆ. ಹಾಗಾಗಿ ಮತ್ತೆ ಪ್ರಶ್ನೆಯಲ್ಲಿ ಬಂದಿತ್ತು, ಆಚೆ ಮಣಿಮುಕುಟಹಾರ ಮುತ್ತಿನ ಕಿರೀಟವನ್ನು ಹೊಂದಿರತಕ್ಕಂಥ ಭದ್ರಕಾಳಿ ಅಂತ ಇತ್ತು. ಈಗ ಎಲ್ಲ ಏನಿಲ್ಲ, ಇದು ಅಭಿವೃದ್ಧಿ ಆಗಿದೆ ಈಗ. ಅಂದರೆ ಹಿಂದಿನ ಕಾಲದಲ್ಲಿ ಇದು ಗುರುಮಠವಾಗಿತ್ತು, ರಾಜ ಮಹಾರಾಜರುಗಳ ಆಳ್ವಿಕೆ ಒಳಪಟ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಎನ್ನುವುದಕ್ಕೆ ನಮಗೆ ಕೆಲವು ಸಾಕ್ಷ್ಯಗಳು ಸಿಗ್ತಾ ಇದೆ. ಶಿಲಾಶಾಸನಗಳು ಉಂಟು ನಮ್ಮ ಹತ್ರ. ಶಿಲಾಶಾಸನಗಳು ಸಿಕ್ಕಿದೆ ಅಂತ ಹೇಳಿದ್ರು. ಯಾವ ಲಿಪಿಯಲ್ಲಿ ಇತ್ತು ಅದು? ಅದು ಕನ್ನಡ, ಹಳೆಗನ್ನಡ ಲಿಪಿಯಲ್ಲಿ ಬರೆದಿದ್ದಾರೆ. ನಾವು ಮೊನ್ನೆ ನೋಡುವಂಥ ಅಷ್ಟಮಗಳಕ್ಕಿಂತ ಮೊದಲು ಓದಿಸಬೇಕಂತ ಶಿಲಾಶಾಸನ ಓದೋನು ಕರ್ಕೊಂಡು ಬಂದಾಗ ಅದರಲ್ಲಿ ನಾವು ಓದಿಸಿದ್ದೇವೆ. ಅದರಲ್ಲಿ ಕೆಳದಿಯ ಅರಸರ ಬಗ್ಗೆ ಬರೆದಂಥ ಲೇಖನಗಳು. ಇದು ಗುಹಾಂತರ ದೇವಾಲಯ, ಗುಹೇಶ್ವರನ ಸ್ಥಳ ಅಂತ
ಅಲ್ಲಿ ಬಂದಿತ್ತು. ಅಲ್ಲಿ ನೀವು ಗುಹೆ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಗುಹೆಯಲ್ಲಿ ಎಲ್ಲರಿಗೂ ಪ್ರವೇಶ ಇದೆಯಾ? ಗುಹೆಯಲ್ಲಿ ಮೊದಲೆಲ್ಲ ಇತ್ತು. ನಾವು ಸ್ವರ್ಣಗೌಡ ಆಗುವಾಗ 2018 ಸ್ವರ್ಣಗೌಡ ಪ್ರಶ್ನೆ ಆಗುವ ಮೊದಲು ಶಿವರಾತ್ರಿ ದಿನ ನಾವೆಲ್ಲರಿಗೂ ಪ್ರವೇಶ ಕೊಡ್ತಿದ್ದೆವು. ಆದರೆ ಆ ಸ್ವರ್ಣಗೌಡ ಪ್ರಶ್ನೆ ನಂತರ ಗುಹಾ ಪ್ರವೇಶ ನಿಷಿದ್ಧ, ಅರ್ಚಕರ ವಿಣ ಇಲ್ಲೇ ಮಡಿ ಮಾಡ್ಕೊಂಡು ಹೋದ್ರೆ ಮಾತ್ರ ಪಾಪ. ಅದು ನಾವೆಲ್ಲ ಹೋಗೋದೇ ಪಾಪ. ಅದಕ್ಕಾಗಿ ನಾವು ಮುಷ್ಟಿ ಕಾಣಿಕೆ ಹಾಕಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೇವೆ. ಈಗ ಅರ್ಚಕರು ಮಾತ್ರ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಈ ಒಂದು ದೇವಸ್ಥಾನದ ಬಗ್ಗೆ ಯಾವುದಾದ್ರೂ ಪುಸ್ತಕದಲ್ಲಿ ಉಲ್ಲೇಖ ಇದೆಯಾ? ಉಲ್ಲೇಖ ಉಂಟು. ಯಾಕಂದರೆ ಒಬ್ಬ ಸಂಸ್ಕೃತ ಕವಿ ಬರೆದಂಥ ಗುಹೇಶ್ವರ ಮಹಾತ್ಮೆ ಇರತಕ್ಕಂಥ ಅಪ್ರಕಟಿತ ಲೇಖ ಅದರಲ್ಲಿ ಸಹ ಆ ಪುಸ್ತಕದಲ್ಲಿತ್ತು. ಮತ್ತು ಇತಿಹಾಸ ತಜ್ಞರಂಥ ಮುಲ್ಕಿ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ವಸಂತ ಮಾಧವರವರು ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ, ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಆ ಪುಸ್ತಕ ನಮಗೆ ಸಿಗಲಿಲ್ಲ. ಮತ್ತು ಕೆಳದಿಯ ರಾಜ ಬರೆದಂಥ ಅಲ್ಲಿ ಅವನ ಕೆಳದಿಯ ರಾಜನ ಕವಿ ಬರೆದಂಥ ಶ್ಲೋಕಗಳಲ್ಲಿ ಮತ್ತು ಕೆಳದಿ ಅರಸರ ಆ ಶ್ಲೋಕಗಳಲ್ಲಿ ಮತ್ತು ಪುಸ್ತಕದಲ್ಲಿ ಸಹ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪುಸ್ತಕ ನಮಗೆ ಸಿಗಲಿಲ್ಲ. ಈಗ ಹುಡುಕ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಿದ್ದೇವೆ. ಹಾಗೆ ಇಲ್ಲಿ ಯಾವ ರೀತಿಯಲ್ಲ ವಿಶೇಷ ಪೂಜೆಗಳು ನಡೀತದೆ? ವಿಶೇಷ ಪೂಜೆಗಳಂದ್ರೆ ಸೋಮವಾರ ದಿನ ಬಹಳ ವಿಶೇಷ. ಅದರಲ್ಲೂ ಶ್ರಾವಣ ಮಾಸದಲ್ಲಂದ್ರೂ ಸಾವಿರಾರು ಜನ ಬರ್ತಾರೆ ಇಲ್ಲಿ. ಒಂದೀಗ ವಿಶೇಷ ಅಂದರೆ ಇಲ್ಲಿ ರುದ್ರಾಭಿಷೇಕ ಕೊಡುವಂಥದ್ದು ವಿಶೇಷವಾಗಿರ್ತದೆ. ಈಗ ತೀರ್ಥ ಸ್ನಾನ ಮಾಡ್ತೇವೆ. ಪಂಚಾಮೃತ ಅಭಿಷೇಕ ದೇವರಿಗೆ ಬಹಳ ಪ್ರೀತಿಯಾರ್ಥವಾದದ್ದು. ಮೊದಲೆಲ್ಲ ಈ ನಮ್ಮ ಒಂದು ಕಮಿಟಿಯವರಿಗೆ ವ್ಯವಸ್ಥಾಪನಾ ಸಮಿತಿ ಅಂತಿದೆ, ನಾವೆಲ್ಲ ಕ್ಷೇತ್ರಾಭಿಷೇಕ ಸಮಿತಿಯವರು. ಸರ್ಕಾರದಿಂದಲೂ ಒಂದು ವ್ಯವಸ್ಥಾಪನಾ ಸಮಿತಿ ಇದೆ. ಇವರು ಕ್ಷೇತ್ರಾಭಿಷೇಕ ಸಮಿತಿ ಅಧ್ಯಕ್ಷರು ರಾಮಚಂದ್ರಮಯ್ಯ ಅಂಥೇಳಿ, ಮತ್ತು ವ್ಯವಸ್ಥಾಪಕ ರಾಜು ಕಾಣಿಗ ಅಂತ ಗೌರ್ಮೆಂಟ್ ಕಮಿಟಿ ಇದೆ. ನಾವೆಲ್ಲ ಇಲ್ಲಿ ದುಡಿತಾ ಇದ್ದೇವೆ. ಮುಖ್ಯವಾಗಿ 2 ಪ್ರದೋಷ ಪೂಜೆ ತಿಂಗಳಿಗೆ ಆಗ್ತದೆ, ಅದನ್ನು ನಾವು ಮಾಡ್ತೇವೆ, ವಿಶೇಷವಾಗಿರ್ತದೆ. ಹಾಗೆ ಸಂಕಷ್ಟ ದಿನ ನಾವು ಗಣಹೋಮ ಮಾಡ್ಕೊಂಡು ಬರ್ತೇವೆ. ಮತ್ತು ರಂಗಪೂಜೆ ಬಹಳ ವಿಶೇಷವಾಗಿರ್ತದೆ ಅಲ್ಲಿ. ಮತ್ತು ಸೋಣೆ ಆರತಿಯಲ್ಲಿ 1 ತಿಂಗಳು ಸೋಣೆ ಆರತಿ ಪೂಜೆ ಮಾಡ್ಕೊಂಡು ಬರ್ತೇವೆ. ಮತ್ತು ಹಾಗೆ ಅನೇಕ ಪೂಜೆಗಳನ್ನು, ವರ್ಧಂತ್ಯೋತ್ಸವ, ಹೀಗೆ ಅನೇಕ ಪೂಜೆಗಳನ್ನು ಮಾಡ್ತೇವೆ. ಮುಂದೆ ನಮ್ಮ ಪ್ರಶ್ನೆಯಲ್ಲಿ ಬಂದಿತ್ತು ನವರಾತ್ರಿ ಉತ್ಸವ ಮಾಡ್ತೇವೆ ಇಲ್ಲಿಗ. ಮುಂದೆ 9 ದಿನ ಉತ್ಸವ ಮಾಡಬೇಕು ಅಂತ ಬಂದಿದೆ. ಮುಂದೆ ಏನಾಗುತ್ತೆ ಅಂತ ನೋಡುವ. ಹಂತವಾಗಿ ನಾವು ಮಾಡುವಂಥ ಯೋಚನೆಗಳನ್ನು ಮಾಡಿದ್ದೇವೆ. ಯಾವುದಕ್ಕೂ ಮೊದಲು ದೇವಸ್ಥಾನದ ಈಗೆಲ್ಲ ಮೊನ್ನೆ ಅಷ್ಟಮಂಗಳ ಪ್ರಕಾರ ಇವತ್ತು 10-15 ಲಕ್ಷ ಖರ್ಚು ಮಾಡಿ ಎಲ್ಲವನ್ನು ನಾವು ಪ್ರಾಯಶ್ಚಿತವನ್ನು ಮಾಡಿದ್ದೇವೆ. ಇನ್ನು ನಾಡ್ದು ಜೂನ್ 22ಕ್ಕೆ ನಮ್ಮ ವಾಸ್ತು ತಜ್ಞರು ಬರ್ತಾರೆ, ಅದಕ್ಕೆ ನಕ್ಷೆ ಮಾಡಿ ಕೊಡ್ತಾರೆ. ಭಕ್ತರ ಸಹಕಾರದಿಂದ ಚಂದ ಒಂದು ಆಲಯ ಮಾಡುವಂಥದ್ದು. ಆದರೆ ಗುಹೆಯನ್ನು ಮುಟ್ಟುವ ಹಾಗಿಲ್ಲ, ಗುಹೆ ಹಾಗೆ ಇರ್ತದೆ. ಗಣಪತಿ ಗರ್ಭಗುಡಿ ಯಾವುದೇ ಬದಲಾವಣೆ ಗುಹೆಯ ಹೊರಭಾಗದಲ್ಲಿ ಮಾತ್ರ ಬದಲಾವಣೆ, ಅದೇ ಯಥಾಸ್ಥಿತಿಯಲ್ಲಿ ಇರ್ತದೆ. ಮತ್ತೆ ಸುತ್ತ ಪೌಳಿ ಮಾಡ್ತೇವೆ. ಬಹಳ ಚಂದ ಕಲ್ಪನೆ, ಏನು ಭಕ್ತರ ಅನುಕೂಲ ಮಾಡಿಕೊಟ್ರೆ ಒಳ್ಳೆ ವಿಶೇಷವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡುವಂಥ. ಮತ್ತು ವಿಶೇಷ ನೋಡಿ, ಎಲ್ಲ ದೇವರಿದ್ದಾರೆ. ನಾಗದೇವರಿದ್ದಾರೆ, ಭದ್ರಕಾಳಿ ಇದ್ದಾರೆ, ಗುರುಗಳ ಪೀಠ ಇದೆ. ಯಾಕಂದರೆ ಇಲ್ಲಿ ಗುರುಗಳಿದ್ದಾರೆ, ಅದೃಶ್ಯ ರೂಪದಲ್ಲಿ ಬಂದು ಪೂಜೆ ಮಾಡ್ತಾರಂತೆ, ನಾನು ಸನ್ಯಾಸಿ ಅಜ್ಜ ಅಂತೇಳಿ. ಹಾಗಾಗಿ ಗುರುಪೀಠ ಇದೆ, ಎಲ್ಲವೂ ಇಲ್ಲಿ. ಮತ್ತು ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಗೋಪಾಲಕೃಷ್ಣ ದೇವಸ್ಥಾನ ಇದೆ, ಇಲ್ಲಿ ಹಣಬು ಸೇವೆ ಆಗುತ್ತೆ. ಇಲ್ಲಿಂದ ನಾವು ಹೋಗ್ತೇವೆ, ಹಣಬನ್ನು ಮಾಡಿ ಗೋಪಾಲಕೃಷ್ಣನಿಗೆ ಪೂಜೆ ಮಾಡಿ ಬರ್ತೇವೆ. ಗೋಪಾಲಕೃಷ್ಣನಿಗೆ ಮತ್ತು ಇದಕ್ಕೆ ಬಹಳಷ್ಟು ಸಂಬಂಧ ಇದೆ. ಎಲ್ಲ ದೇವರು ಇಲ್ಲಿ ಇದ್ದಾರೆ. ಸರಿ, ನೀವು ಆವಾಗಲೇ ಹೇಳಿದ್ರಿ ಗುಹೆಯಲ್ಲಿ ಹಿಂದೆಲ್ಲ ಎಲ್ಲರಿಗೂ ಪ್ರವೇಶ ಇತ್ತು, ಇವಾಗ ನಿಷೇಧನೆ ಮಾಡಿದ್ದೀರಾ ಅಂತ. ಈ ಗುಹೆಯಲ್ಲಿ ಎಲ್ರಿಗೂ ಪ್ರವೇಶವನ್ನ ನಿಷೇಧ ಮಾಡಿದ ಆದ್ಮೇಲೆ, ಅಂದ್ರೆ ಭಕ್ತಾಭಿಮಾನಿಗಳಿಗೆ ಗೊತ್ತಾದ್ಮೇಲೆ ಅವರ ಪ್ರತಿಕ್ರಿಯೆ ಹೇಗಿತ್ತು? ಮೊದಲು 1-2 ವರ್ಷ ಬಹಳ ಅಯ್ಯೋ ನಾವು ಹೋಗ್ಲಿಲ್ಲಲ್ಲ, ನಾವು ಹೋಗ್ಬೇಕಿತ್ತಲ್ಲ ಅಂದ್ರೆ. ಈಗ ಏನು ಸಮಸ್ಯೆ ಇಲ್ಲ, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟಮಗಳಲ್ಲಿ ಬಂದು ಸ್ವರ್ಣದಲ್ಲಿ ಬಂದಿದೆಯಲ್ಲ, ಅಲ್ಲಿ ಗುಹೆಯ ಅಡಿ ಪಾದ ಇಡುವಂತದ್ದೇ ತಪ್ಪು ಅಂತಾಗಿದೆ. ಹಾಗಾಗಿ ಮುಷ್ಟಿ ಕಾಣಿಕೆ ಹಾಕಿ ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾರೆ. ಕಡೆಯಿಂದ ನಮಸ್ಕಾರ ಮಾಡಿದ್ರೆ ಅಂತ. ನೀವು ಈ ಸುತ್ತಮುತ್ತ ಎಲ್ಲಿಂದ ಗುಹೇಶ್ವರ ಅಂದ್ರೂ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ದೃಷ್ಟಿ ಇದೆ. ಅದು ಕಾಪಾಡಿದ ದೃಷ್ಟಾಂತ ಎಲ್ಲರಿಗೂ ಗೊತ್ತಾಗಿದೆ. ಅಂತ ಒಂದು ನಂಬಿಕೆ ಇದ್ದ ಮೇಲೆ ಯಾರು ಅದನ್ನ ವಾಪಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ಮುಂದೆ ಗೂಗಲ್ ಅಲ್ಲಿ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕೋಣ ಅಂತ ಗೂಗಲ್ ಅಲ್ಲಿ ನೋಡಿದ್ವಿ. ಗೂಗಲ್ ಅಲ್ಲಿ ಅಷ್ಟೊಂದು ಮಾಹಿತಿ ಸಿಕ್ಲಿಲ್ಲ.